ವ್ಯಾಲೆಂಟೈನ್ಸ್ ಡೇಗೆ ಇನ್ನು 3 ದಿನ ಬಾಕಿ ಇದೆ. ಈ ಸಂದರ್ಭದಲ್ಲಿಯೇ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಂತಹ ಪ್ರೇಮಿಗಳಿಗೆ ರಾಜ್ಯ ಸರ್ಕಾರ ಶಾಕ್ ಒಂದನ್ನು ಕೊಟ್ಟಿದೆ. ಏನದು ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಉಪಚುನಾವಣೆ. ವ್ಯಾಲೆಂಟೈನ್ಸ್ ಡೇ ಸೇರಿ 4 ದಿನ ಮದ್ಯ ಬಂದ್. ಹೋಟೆಲ್ ಅಸೋಸಿಯೇಷನ್ನಿಂದ ವಿರೋಧ. ಆದೇಶ ವಾಪಸ್ಗೆ ಚುನಾವಣಾ ಆಯೋಗಕ್ಕೆ ಪತ್ರ. ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ವಿಧಾನ ಪರಿಷತ್ ಉಪಚುನಾವಣೆ ಹಿನ್ನೆಲೆಯಲ್ಲಿ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಫೆಬ್ರವರಿ 14ರ ಸಂಜೆ 5 ಗಂಟೆಯಿಂದ ಫೆಬ್ರವರಿ 17ರ ಬೆಳಿಗ್ಗೆ 6 ಗಂಟೆ ತನಕ ನಗರದ ಕೆಲವು ಭಾಗಗಳಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ. 14, 15, 16 ಹಾಗೂ 20ನ್ನ ಡ್ರೈ ಡೇ ಅಂತ ಘೋಷಣೆ ಮಾಡಲಾಗಿದ್ದು, ಬೆಂಗಳೂರಿನಲ್ಲಿ ಫೆಬ್ರವರಿ 14ನ್ನ ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಸಿದ್ಧರಾಗಿದ್ದಂತಹ ಯುವ ಜನತೆಗೆ ನಿರಾಸೆಯಾಗಿದೆ. ಇನ್ನು ಪ್ರೇಮಿಗಳ ದಿನಕ್ಕಾಗಿ ವಿಶೇಷ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಂತಹ ರೆಸ್ಟೋರೆಂಟ್, ಪಬ್, ಬಾರ್ಗಳಲ್ಲಿ ಮದ್ಯ ಮಾರಾಟಕ್ಕೆ ನಿರ್ಬಂಧ ಹೇರಿದೆ. ಇದಕ್ಕೆ ಹೋಟೆಲ್ ಅಸೋಸಿಯೇಷನ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ. ಶಿಕ್ಷಕರ ಚುನಾವಣೆ 16ನೇ ತಾರೀಕು ನಡೆಯಲಿದೆ. ಈ ಕಾರಣದಿಂದ 14ನೇ ತಾರೀಕು ಸಂಜೆ 5 ಗಂಟೆಯಿಂದ 14ನೇ ತಾರೀಕು ರಾತ್ರಿ 12 ಗಂಟೆಯವರೆಗೆ ಸಂಪೂರ್ಣ ಮದ್ಯ ನಿಷೇಧವನ್ನು ಬೆಂಗಳೂರು ಜಿಲ್ಲಾ ಹಾಗೂ ಬೆಂಗಳೂರು ನಗರದಲ್ಲಿ ನಿಷೇಧಿಸಿದ್ದಾರೆ. ಇದು ಸ್ವಲ್ಪ ಮಟ್ಟಿನ ಅವೈಜ್ಞಾನಿಕವಾದಂಥ ನಿರ್ಣಯ. ದಿನಕ್ಕೆ 120 ಕೋಟಿಯಷ್ಟು ವ್ಯವಹಾರ ನಡೆಸುವಂಥದ್ದು. ಸರ್ಕಾರಕ್ಕೆ ದಿನನಿತ್ಯ ಅಬಕಾರಿ ತೆರಿಗೆಯಾಗಿ 60 ಕೋಟಿ ಸಂದಾಯವಾಗುವಂಥ ಈ ಉದ್ಯಮಗಳನ್ನು ಮುಚ್ಚುವುದರಿಂದ 450 ಕೋಟಿ ವ್ಯವಹಾರ ನಷ್ಟ ಆಗ್ತದೆ. ಸರ್ಕಾರಕ್ಕೂ 240 ಕೋಟಿ ಅಬಕಾರಿ ತೆರಿಗೆ ಕಡಿತವಾಗ್ತದೆ. ಇನ್ನು 4 ದಿನದ ಮದ್ಯ ಮಾರಾಟ ನಿಷೇಧದಿಂದ ಕಾರ್ಮಿಕರ ಸಂಬಳ, ಕಟ್ಟಡ ಬಾಡಿಗೆ ಮುಂತಾದ ಖರ್ಚುಗಳನ್ನ ನಿಭಾಯಿಸೋದಕ್ಕೆ ತೊಂದರೆ ಆಗುತ್ತೆ. ಕೇವಲ 16,000 ಮತ ಚಲಾವಣೆಯಾಗೋ ಚುನಾವಣೆಗೆ 4 ದಿನ ಮದ್ಯ ಮಾರಾಟ ನಿಷೇಧದ ಆದೇಶವನ್ನ ಪುನರ್ ಪರಿಶೀಲನೆ ನಡೆಸಬೇಕು ಅಂತ ಬೆಂಗಳೂರು ಚುನಾವಣಾ ಅಧಿಕಾರಿಗಳಿಗೆ ಹೋಟೆಲ್ ಅಸೋಸಿಯೇಷನ್ ಪತ್ರ ಬರೆದು ಮನವಿ ಮಾಡಿದೆ. ಕೇವಲ 16,000 ವೋಟರ್ಸ್ ಇರುವಂತಹ ಈ ಒಂದು ವ್ಯಕ್ತಿ ಚುನಾವಣೆಗೆ ಈ ರೀತಿ ಎಲ್ಲ ಸನ್ನದ್ದುಗಳನ್ನು ಮುಚ್ಚಿಸುವುದು ಸರಿಯಲ್ಲ. ನಮ್ಮ ಲೈಸೆನ್ಸ್ ಫೀಸ್ಗಳ ಜೊತೆ ಒಂದೊಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿರುವಂಥ 50ರಿಂದ 100 ಕಾರ್ಮಿಕರಿಗೆ ಸಂಬಳ ಕೊಡಬೇಕು, ಬಾಡಿಗೆ ಕಟ್ಟಬೇಕು, ಲಕ್ಷಾಂತರ ರೂಪಾಯಿ ಕಷ್ಟವಾಗ್ತದೆ. ಇದನ್ನು ತಕ್ಷಣ ಗಮನದಲ್ಲಿ ಹೊರಿಸಿ ಇದನ್ನು ಹಿಂಪಡೆಯಬೇಕು. ಇಲ್ಲ ಕೇವಲ ಎಲೆಕ್ಷನ್ ದಿವಸ ಮಾತ್ರ ಮುಚ್ಚುವಂಥ ಆದೇಶ ಹೊರಡಿಸಬೇಕು. ಈ ಅವೈಜ್ಞಾನಿಕವಾದ ನಿರ್ಣಯವನ್ನು ಹಿಂಪಡೆಯಬೇಕು ಅಂತ ಚುನಾವಣಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದೇವೆ. ಒಟ್ನಲ್ಲಿ ವ್ಯಾಲೆಂಟೈನ್ಸ್ ಡೇ ಖುಷಿಯಲ್ಲಿದ್ದ ಮದ್ಯ ಪ್ರೇಮಿಗಳಿಗೆ ಹಾಗೂ ಆದಾಯದ ನಿರೀಕ್ಷೆಯಲ್ಲಿದ್ದ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ನಿರಾಶೆಯಾಗಿರುವುದಂತೂ ಸುಳ್ಳಲ್ಲ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.